ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಮತ್ತೆ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ವಿಡಿಯೋ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ, ಹಾಗಾಗಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾಯಿಲ್ಲ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಮಾಡಿ ಇವತ್ತೇ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾನು ರೆಡಿ ಆಗ್ತಾಯಿದ್ದೀನಿ. ಏನಿಲ್ಲ, ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಹುಣ್ಣಿಮೆ ಅಲ್ವಾ. ಸೊ ಹಾಗೆ ನಾನು, ನನ್ನ ತಮ್ಮ, ಅಮ್ಮ 3 ಜನನೂ ಹಾಗೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ನನ್ನ ಫೇಸ್ಗೆ ಏನು ಅಪ್ಲೈ ಮಾಡ್ತಾಯಿದ್ದೀನಿ ಏನು ಅಂತ. ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಹೇಳ್ತೀನಿ. ನಾನು ಯಾವ ಕ್ರೀಮ್ ಯೂಸ್ ಮಾಡ್ತೀನಿ, ಏನು ನಾನು ಬಳಸ್ತೀನಿ ಅಂತ. ಹಾಗೆ ನೋಡಿ, ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಿರೋದು ನನ್ನ ತಮ್ಮ ಅಬ್ಸರ್ವ್ ಮಾಡಲಿಲ್ಲ. ಅವನು ಹಾಗೆ ಮಿರರ್ ನೋಡಿಕೊಂಡು ಅವನಿಗವನೇ ಯಾವ ರೀತಿ ಇದು ಮಾಡ್ತಾಯಿದ್ದಾನೆ ಅಂತ ರೆಕಾರ್ಡಿಂಗ್ ಆಗ್ತಿದೆ. ಓಕೆ, ನಾನು ಸ್ಕಿನ್ಗೆ ನ್ಯೂಟ್ರಿಡರ್ಮ್ ಮಾಯ್ಶ್ಚರೈಸಿಂಗ್ ಲೋಷನ್ ಯೂಸ್ ಮಾಡ್ತೀನಿ. ಇದು ವಿಟಮಿನ್ ಇ ಇರೋವಂಥದ್ದು. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು, ಹರ್ಷಿ. ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾಯಿದ್ದೀನಿ. ಡೈಲಿ ಒನ್ ಟೈಮ್ ಅಷ್ಟೇ ಯೂಸ್ ಮಾಡೋದು ನಾನು, ಮಾರ್ನಿಂಗ್ ಟೈಮ್. ಬಟ್ ಇದು ತುಂಬ ಚೆನ್ನಾಗಿದೆ ಸ್ಕಿನ್ಗೆ, ತುಂಬ ಒಳ್ಳೆ ಹೆಲ್ದಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ ಇದನ್ನು ಯೂಸ್ ಮಾಡಿದಾಗಿಂದನೂ. ಸ್ಕಿನ್ ತುಂಬ ಚೆನ್ನಾಗಿದೆ. ಇದು ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು, ಮತ್ತು 1.5-2 ಮಂತ್ಸ್ ಆಗಿರಬೇಕು. ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾಯಿದೆ. ಇದು ಆ್ಯಕ್ಚುಲಿ ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಯೂಸ್ ಮಾಡ್ಬೋದು ಇದನ್ನು. ತುಂಬಾ ಚೆನ್ನಾಗಿದೆ. ಇದು ವಿಟಮಿನ್ ಇ ಇರೋದ್ರಿಂದ ಈ ಒಂದು ಮಾಯ್ಶ್ಚರೈಸಿಂಗ್ ಲೋಷನಲ್ಲಿ ಇದು ಏನು ಎಫೆಕ್ಟಿವ್ ಅಂದರೆ ಬೇರೆ ಥರದ್ದೇನು ಸ್ಕಿನ್ಗೆ ಹಾರ್ಮ್ ಮಾಡಲ್ಲ. ಇದು ಸ್ಕಿನ್ಗೆ ತುಂಬ ಒಳ್ಳೇದು ಅನಿಸುತ್ತೆ. ಸೊ ನೀವು ಯಾರಾದರೂ ಇದನ್ನು ತಗೊಂಡು ಯೂಸ್ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಈ ಒಂದು ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಪ್ಲೈ ಮಾಡಾದಮೇಲೆ ನಾನು ಲ್ಯಾಕ್ಮಿ ಅವ್ರದ್ದು ಪರ್ಫೆಕ್ಟ್ ರೇಡಿಯನ್ಸ್ ಕಾಂಪ್ಯಾಕ್ಟ್ ಪೌಡರ್ನ ನಾನು ಯೂಸ್ ಮಾಡ್ತೀನಿ. ಇದು SPF 23 ಇದೆ. ಸೊ ಸನ್ ಪ್ರೊಟೆಕ್ಷನ್ ಕೂಡ ಇದೆ. ಹಾಗಾಗಿ ನಾನು ಮಾಯ್ಶ್ಚರೈಸಿಂಗ್ ಕ್ರೀಮ್ ಆದಮೇಲೆ ಲ್ಯಾಕ್ಮಿ ಅವ್ರದ್ದು ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಲಿಪ್ ಬಾಮ್ಗೆ ನಿವ್ಯಾ ಅವ್ರದ್ದು ಯೂಸ್ ಮಾಡಿದ್ದು ನಾನು ಲಿಪ್ ಬಾಮ್. ಇದು ಚೆರ್ರಿ ಶೈನ್ ಬರುತ್ತಲ್ಲ, ಆ ಒಂದು ಫ್ಲೇವರ್ದು ಯೂಸ್ ಮಾಡಿದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ನಾನು ಇದನ್ನು ತುಂಬ ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ. ಡೈಲಿ ಆಫೀಸ್ ಹೋಗೋರು ಲೈಕ್ ಸಿಂಪಲ್ಲಾಗಿ ರೆಡಿ ಆಗಬೇಕು ಅಂದರೆ ಈ ರೀತಿ ರೆಡಿ ಆಗ್ಬೋದು. ನಾನು ಯಾವಾಗಲೂ ಈ ರೀತಿಯೇ ರೆಡಿ ಆಗೋದು. ಸೊ ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಫೈನಲಿ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ, ಏನು ಡ್ರೆಸ್ ಹಾಕಿದ್ದೀನಿ ಅಂತ ಕೂಡ ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಇವತ್ತು ನಾವು ಗಾಡೀಲಿ ಹೋಗಿಲ್ಲ. ಮನೆಯಿಂದ ದೇವಸ್ಥಾನ ದೂರನೇ ಇದೆ, ಬಟ್ ಅಷ್ಟೇನು ದೂರ ಇಲ್ಲ. ಹಾಗಾಗಿ ನಾವು 3 ಜನನೂ ನಡ್ಕೊಂಡೇ ಬಂದಿದ್ದು. ನೀವು ನೋಡ್ತಾ ಇರ್ಬೋದು. ದೇವಸ್ಥಾನ ಇವತ್ತು ಹುಣ್ಣಿಮೆ ಇರೋದ್ರಿಂದ ತುಂಬಾ ರಶ್ ಇದ್ದರು. ಯೂಶಲಿ ಯಾವಾಗಲೂ ರಶ್ ಇರ್ತಾರೆ, ಇವತ್ತು ಸ್ವಲ್ಪ ಜಾಸ್ತಿನೇ ರಶ್ ಇದ್ದರು. ಬಟ್ ನಾವು ಮಾರ್ನಿಂಗ್ ಮಾಮೂಲಿ ಮನೇಲೇ ತಿಂಡಿ ಎಲ್ಲ ಮಾಡಿಕೊಂಡು 12 ಗಂಟೆ ಹಾಗೆ ನಾವು ದೇವಸ್ಥಾನಕ್ಕೆ ಹೋಗಿ ರೀಚ್ ಆದ್ವಿ. ಸೊ ನಾವಾದಮೇಲೆ ತುಂಬಾ ಜನ ಎಲ್ಲ ಜಾಸ್ತಿ ಆಗಿಬಿಟ್ರು. ನೋಡ್ತಾ ಇರ್ಬೋದು, ನಾವು ಪ್ರಸಾದ ಊಟ ಮಾಡೋದಕ್ಕೆ ಕೂತಿದ್ದೀವಿ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಆ ಪಾಯಸ, ಬೂಂದಿ ಆಗಿರ್ಬೋದು, ಅನ್ನ ಸಾಂಬಾರು ಆಗಿರ್ಬೋದು, ತುಂಬಾ ಚೆನ್ನಾಗಿ ಅನ್ನಿಸ್ತು. ಇವತ್ತಿನ ದಿನ ಈ ರೀತಿ
ಒಂದು ಬ್ಲೆಸ್ಡ್ ಡೇ ಅಂತಲೇ ಹೇಳ್ಬೋದು. ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಮತ್ತು ನಾನು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ನಮಸ್ಕಾರ.